ಹಾಲ್ ಸಣ್ಣದು ಇದು. ಹಾಗೆ ಆ ಸೈಡ್ ಒಂದು ಕಿಚನ್ ಇದೆ, ಇಲ್ಲೇ ಲೆಫ್ಟ್ ಸೈಡಲ್ಲಿ ಒಂದು ರೂಮ್ ಇದೆ, ಹಾಗೆ ಮೇಲೆ 2 ರೂಮ್ ಇದೆ. ಈ ಮನೆ ಮಾಡಲಿಕ್ಕೆ ನಾನು ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೇನೆ. ಎಷ್ಟು ಕಷ್ಟಪಟ್ಟಿದ್ದೇನೆ ಅಂದರೆ ನನಗೆ ಹೇಳಲಿಕ್ಕಾಗಲ್ಲ. ಆಗ ನನ್ನ ಪರ್ಸ್ನಲ್ಲಿ 1 ರೂಪಾಯಿ ಅಂದರೆ ಒಂದೇ 1 ರೂಪಾಯಿ ಕೂಡ ಇರಲಿಲ್ಲ. ಸೊ ಗೈಸ್, ಇಲ್ಲಿಂದ ಟಿ ವಿ ನೋಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಅಂದರೆ ಈ ಸೋಫಾ ತುಂಬ ಒಳ್ಳೆಯದಿದೆ, ಅಂದರೆ ಹತ್ತಿರದಲ್ಲಿ ಟಿ ವಿ ಇದೆ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್ ನಮ್ಮ ಕುಡ್ಲ ತುಳು ಕಾಸ್ಟಲ್ ಲಾಗ್. ಯಾವಾಗಲೂ ನಾನು ತುಳುವಲ್ಲೇ ಲಾಗ್ ಮಾಡ್ತಾ ಇರ್ತೇನೆ. ಇವತ್ತು ನಾನು ಕನ್ನಡದಲ್ಲಿ ಲಾಗ್ ಮಾಡಬೇಕಂತಿದ್ದೇನೆ, ಅಂದರೆ ಹೋಮ್ ಟೂರ್ ಲಾಗ್ ಮಾಡಬೇಕಂತಿದ್ದೇನೆ. ನಮ್ಮದು ಮನೆ ಹೇಗುಂಟು ನಿಮಗೆ ತೋರಿಸ್ತೇನೆ. ಮನೆ ಕನ್ಸ್ಟ್ರಕ್ಷನ್ ಶುರು ಮಾಡಿ 1 ವರ್ಷ ಆಯಿತು. ಅಂದರೆ ರೀಸೆಂಟಾಗಿ ಮನೆ ಗೃಹ ಪ್ರವೇಶ ಆಯಿತು, 1 ಮಂತ್ ಆಯಿತು. ಹೆಚ್ಚಿನವರು ನನ್ನ ಮನೆ ವಿಡಿಯೋ ನೋಡಿದ್ದೀರಾ, ಆದರೆ ತುಳುವಲ್ಲಿ ಅಂದರೆ ಎಲ್ಲರಿಗೆ ಅರ್ಥ ಆಗಲ್ಲ, ಅದಕ್ಕೆ ನಾನು ಕನ್ನಡದಲ್ಲಿ ಒಮ್ಮೆ ಮಾಡಬೇಕಂತಿದ್ದೇನೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಮೈ ಹೋಮ್ ಟೂರ್. ಇದು ನಮ್ಮ ತುಳಸಿ ಗಿಡ ನೋಡಿ, ಸಣ್ಣ ತುಳಸಿ ಗಿಡ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಎಂಟ್ರಿಗೆ ನಮ್ಮದು ಗೋಕುಲ ಅಂತೇಳಿ ಹೆಸರು, ನಮ್ಮ ಮನೆ ಹೆಸರು ಗೋಕುಲ. ಎದುರಿಗೆ ನಮಗೆ ಸಿಗೋದು ಒಂದು ಗಡಿಯಾರ. ಸೊ ಗೈಸ್, ನಾವೀಗ ನಮ್ಮ ಮನೆ ಹಾಲಲ್ಲಿದ್ದೇವೆ. ಹಾಲ್ ಸಣ್ಣದು ಇದು, ಹಾಗೆ ಆ ಸೈಡ್ ಒಂದು ಕಿಚನ್ ಇದೆ, ಇಲ್ಲೇ ಲೆಫ್ಟ್ ಸೈಡಲ್ಲಿ ಒಂದು ರೂಮ್ ಇದೆ, ಹಾಗೆ ಮೇಲೆ 2 ರೂಮ್ ಇದೆ, ಒಂದು ವಾಶ್ರೂಮ್ ಇದೆ, ಔಟ್ ಸೈಡ್ ಒಂದು ವಾಶ್ರೂಮ್ ಇದೆ. ಎಲ್ಲ ತೋರಿಸ್ತೇನೆ ಬನ್ನಿ. ಎಂಟ್ರೆನ್ಸಲ್ಲಿ ಬರುವಾಗ ಫಸ್ಟ್ ನಮಗೆ ಸಿಗೋದೊಂದು ಗಡಿಯಾರ. ಹಾಗೆ ಇಲ್ಲಿ ಸೋಫಾ ಇಟ್ಟಿದ್ದೇನೆ, ಸೋಫಾದ ಸೈಡ್ ಒಂದು ಕಾಟ್ ಇಟ್ಟಿದ್ದೇನೆ. ಇದು ಯಾಕೆ ಇಲ್ಲಿ 2 ಕಾಟ್ ಮತ್ತು ಸೋಫಾ ಇಟ್ಟಿದ್ದೇನೆ ಅಂದರೆ ಟಿ ವಿ ನೋಡೋದಕ್ಕೆ ಅಷ್ಟೇ. ಇಲ್ಲಿ ಕೂತ್ಕೊಂಡು ಟಿ ವಿ ನೋಡ್ಬೋದು, ಹಾಗೆ ಇಲ್ಲಿ ಮಲಗಿ ಕೂಡ ಟಿ ವಿ ನೋಡ್ಬೋದು. ಇಲ್ಲಿ ಸ್ಟೆಬ್ಲೈಸರ್ ಕೂಡ ಯೂಸ್ ಮಾಡ್ತಿದ್ದೇನೆ. ಆ್ಯಕ್ಚುಲಿ ಇದಕ್ಕೆ ಸ್ಟೆಬ್ಲೈಸರ್ ಬೇಕಂತ ಇಲ್ಲ, ಬಟ್ ಸ್ವಲ್ಪ ಕೇರ್ಫುಲ್ ಆಗಿ ಇರಲಿ ಅಂತೇಳಿ ಸ್ಟೆಬ್ಲೈಸರ್ ಯೂಸ್ ಮಾಡ್ತಿದ್ದೇನೆ. ಸೊ ಗೈಸ್, ಇಲ್ಲಿಂದ ಟಿ ವಿ ನೋಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಅಂದರೆ ಈ ಸೋಫಾ ತುಂಬ ಒಳ್ಳೆಯದಿದೆ, ಅಂದರೆ ಹತ್ತಿರದಲ್ಲಿ ಟಿ ವಿ ಇದೆ. ಸೊ ಹೇಗೂ ಟಿ ವಿ ನೋಡ್ಬೋದು, ನಾವು ಮಲಗಿಕೊಂಡು ಸಹ ಇಲ್ಲಿ ಟಿ ವಿ ನೋಡ್ಬೋದು, ಸೋಫಾದಲ್ಲಿ ಮಲಗ್ಬೋದು, ಹಾಗೆ ಕಾಟಲ್ಲಿ ಮಲಗಿಕೊಂಡು ಟಿ ವಿ ನೋಡ್ಬೋದು. ಮನೆಯಲ್ಲಿ ಯಾವ ದೇವರಿದ್ದಾರೆ ಅಂದರೆ ನಾವು ನಂಬೋದು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ, ಹಾಗೆ ಮಹಾಗಣಪತಿ, ಹಾಗೆ ಸತ್ಯನಾರಾಯಣ ದೇವರದ್ದು ಫೋಟೋ ಇದೆ, ಹಾಗೆ ಸಾಯಿಬಾಬಾ, ಹಾಗೆ ನಮ್ಮ ರಾಯರಿದ್ದಾರೆ. ಸೊ ಇದು ನಮ್ಮ ಹಾಲ್ ತುಂಬ ಸಣ್ಣದುಂಟು, ಜಾಸ್ತಿ ಸ್ಪೇಸ್ ಏನಿಲ್ಲ. ಇಲ್ಲಿ ಡಿಸೈನ್ ಮಾಡಿದ್ದೇವೆ, ಎದುರಲ್ಲಿ ಟಿ ವಿಯ ಸುತ್ತಲೂ ಡಿಸೈನ್ ಉಂಟು, ತುಂಬ ಒಳ್ಳೆ ಡಿಸೈನ್ ಮಾಡಿದ್ದಾರೆ. ಹಾಗೆ ಮೇಲೆ 2 ಫ್ಯಾನ್ ಫಿಕ್ಸ್ ಮಾಡಿದ್ದೇವೆ. ಸಣ್ಣ ಹಾಲ್ ಆದರೂ 2 ಫ್ಯಾನ್ ಫಿಕ್ಸ್ ಮಾಡಿದ್ದೇವೆ. ಸೊ ಈಗ ಕಿಚನ್ಗೆ ಹೋಗೋಣ. ಸೊ ಇದು ನಮ್ಮದು ಕಿಚನ್ ಆಗ್ತೇನೆ ಇಲ್ಲಿ. ಸೊ ಇಲ್ಲಿ ಫಸ್ಟಿಗೆ ಎಂಟ್ರೆನ್ಸ್ ಆಗುವಾಗ ಇಲ್ಲೇ ಶೋಕೇಸ್ ಇಟ್ಟಿದ್ದೇನೆ, ಇಲ್ಲೆಲ್ಲ ಗ್ಲಾಸ್ ಐಟಮ್ಸ್ ಇಟ್ಟಿದ್ದೇನೆ. ಇದು ಆ್ಯಕ್ಚುಲಿ ಗಿಫ್ಟ್ ಬಂದ ಗ್ಲಾಸ್ ಐಟಮ್ಸ್ ಎಲ್ಲ ಇಲ್ಲಿ ಫಿಕ್ಸ್ ಮಾಡಿ ಅರೇಂಜ್ ಮಾಡಿ ಇಟ್ಟಿದ್ದೇನೆ ಆಲ್ರೆಡಿ. ಹಾಗೆ ಇಲ್ಲಿ ಕಬರ್ಡ್ ಸಹ ಫಿಕ್ಸ್ ಮಾಡಿದ್ದೇನೆ. ಫಸ್ಟಿಗೆ ನಾನು ಕಿಚನ್ ಹೇಗೆ ತೋರಿಸ್ತೇನೆ ನಿಮಗೆ ನೋಡಿ. ಕಿಚನ್ ಸ್ವಲ್ಪ ಉದ್ದ ಉಂಟು, ದೊಡ್ಡದೇನಿಲ್ಲ, ಸ್ವಲ್ಪ ಉದ್ದ ಉಂಟಂತ ಅಷ್ಟೇ. ಕೆಳಗಡೆ ರ್ಯಾಕ್ ಕೂಡ ಮಾಡಿದ್ದೇನೆ, ಎಲ್ಲ ಫಿಕ್ಸ್ ಮಾಡಲಿಕ್ಕೆ, ಎಲ್ಲ ಐಟಮ್ಸ್ ಇಡಲಿಕ್ಕೆಲ್ಲ. ಇಲ್ಲೆಲ್ಲ ತುಂಬ ಐಟಮ್ಸ್ ಇದ್ದರೆ ಇಲ್ಲಿ ಇಡ್ಬೋದು, ಹಾಗೆ ಗ್ಯಾಸ್ ಒಳಗಿಟ್ಟಿದ್ದೇನೆ, ಇಲ್ಲಿ ತುಂಬ ಐಟಮ್ಸ್ ಎಲ್ಲ ಇಡ್ಬೋದು. ಹಾಗೆ ಸ್ಟೀಲ್ ರ್ಯಾಕ್ ಸಹ ಇದೆ ಮೇಲೆ, ಅದರಲ್ಲಿ ತುಂಬ ಪಾತ್ರೆಗಳನ್ನೆಲ್ಲ ಇಡ್ಬೋದು. ಕಿಚನಲ್ಲಿ ಒಂದು ವಿಂಡೋ ಇರಲೇಬೇಕು. ವಿಂಡೋ ಇಲ್ಲಿ ಉಂಟು, ಅದು ಸಹ ಮರದ್ದು ವಿಂಡೋ ಅಲ್ಲ, ಸೇಮ್ ಇಲ್ಲಿ ರಾಡ್ ಹಾಕಿ ಗ್ಲಾಸ್ ಐಟಮ್ಸ್ ಇದು. ಹಾಗೆ ಇದು ಹಿಂದಿನದು ಡೋರು. ಇಲ್ಲಿ ಮಿಕ್ಸಿ ಒಂದು ಸೈಡಲ್ಲಿ ಇಟ್ಟಿದ್ದೀನಿ, ಅದಕ್ಕೆ ಪವರ್ ಪಾಯಿಂಟ್ ಇಲ್ಲೇ ಉಂಟು. ಮತ್ತು ಗ್ಯಾಸ್ಗೆ ಈಗ ನಾನು ಇಲ್ಲೇ ಫಿಕ್ಸ್ ಮಾಡಿದ್ದೇನೆ, ಅಂದರೆ ಅಲ್ಲಿಂದ ಕೊಡಬೇಕಿತ್ತು ಹೊರಗಿನಿಂದ, ಅಲ್ಲಿ ಬ್ಯಾಕ್ ಸೈಡಿಂದ ಆಗ್ತಾ ಇಲ್ಲ. ಈಗ ನೆಕ್ಸ್ಟ್ ಬ್ಯಾಕ್ ಸೈಡಿಂದ ಇದು ಫಿಕ್ಸ್ ಮಾಡ್ತೇನೆ. ಇದೀಗ ಅರ್ಜೆಂಟಿಗೆ ಒಂದು ಫಿಕ್ಸ್ ಮಾಡಿದೆ ಅಷ್ಟೇ. ಮತ್ತು ಇದು ಕಬಟ್ ಎಲ್ಲ ಫಿಕ್ಸ್ ಟೋಟಲ್
50,000 ತನಕ ಆಗಿದೆ ಮೇಲಿದ್ದು ಕಬಾಟಿಗೆ ಎಲ್ಲ ಐಟಮ್ಸ್, ಎಕ್ಸ್ಟ್ರಾ ಇದ್ದ ಐಟಮ್ಸ್ ಎಲ್ಲ ಇಡಲಿಕ್ಕೆ. ಇದು ತುಳು ಲಾಗ್ ನೋಡಿದರೆ ನೀವು ನೋಡಿರ್ಬೋದು ಈ ವಿಡಿಯೋ. ಅಂದರೆ ಕನ್ನಡದವ್ರು ಜಾಸ್ತಿ ಸಬ್ಸ್ಕ್ರೈಬರ್ ಇರೋದಕ್ಕಿಂತ ನಾನು ಕನ್ನಡದಲ್ಲೂ ಮಾಡ್ತಿದ್ದೇನೆ. ಎಲ್ಲ ಐಟಮ್ಸ್ ಎಲ್ಲ ಮೇಲೆ ಇಟ್ಟಿದೆ ನೋಡಿ. ಹಾಗೆ ಫ್ರಿಡ್ಜ್ ಕೂಡ ಇಲ್ಲೇ ಇಟ್ಟಿದ್ದೇನೆ. ಇದು ಎಕ್ಸ್ಟ್ರಾ ಗ್ಯಾಸ್ ಇದ್ದು. ಇನ್ನೊಂದು ರೂಮ್ ಉಂಟು ಇಲ್ಲಿ ಸೈಡಲ್ಲೇ. ಇದು ಕೂಡ ಸಣ್ಣ ರೂಮು, ಅಷ್ಟೇನು ದೊಡ್ಡದಿಲ್ಲ. ಆದರೆ ತುಂಬ ಗಲೀಜು ಉಂಟು, ಅಷ್ಟೇನು ಕ್ಲೀನ್ ಮಾಡಲಿಲ್ಲ. ಅಲ್ಲೆಲ್ಲ ಐಟಮ್ಸ್ ಎಲ್ಲ ಅಲ್ಲೆಲ್ಲ ಹಾಕಿದ್ದೇನೆ ನೋಡಿ. ಎಲ್ಲರ ಮನೆಯಲ್ಲಿ ಇದ್ದದ್ದೇ ಕಾಟ್ನ ಅಡಿಯಲ್ಲೆಲ್ಲ ಹಾಕಿರೋದು. ಇಲ್ಲೊಂದು ಟೇಬಲ್ ಫ್ಯಾನ್ ಉಂಟು, ಇದು ಅಷ್ಟು ಯೂಸ್ ಮಾಡೋದಿಲ್ಲ, ಇದು ಅಂದರೆ ಗಿಫ್ಟ್ ಸಿಕ್ಕಿದ್ದು. ಮತ್ತು ನೋಡಿ ಎಲ್ಲ ಇದ್ದದ್ದೆಲ್ಲ ಅಲ್ಲೆಲ್ಲಿ ಹಾಕಿಟ್ಟಿದ್ದೇನೆ. ಶೋಕೇಸ್ ಕೂಡ ಉಂಟು, ಅದು ಅಂದರೆ ಓಲ್ಡ್ ಶೋಕೇಸ್, ಯೂಸ್ ಇಲ್ಲ. ಟಿ ವಿ ಸಹ ಉಂಟು ಒಂದು ಓಲ್ಡ್, ಅದು ಕೂಡ ಯೂಸ್ ಇಲ್ಲ. ಅಷ್ಟೇ ಒಂದು ಕಬಾಟ್ ಉಂಟು ಅಷ್ಟೇ. ಇಲ್ಲಿ ಎರಡು ಚೇರ್, ಒಂದು ಟೇಬಲ್ ಉಂಟು ಅಷ್ಟೇ. ಇನ್ನೊಂದು ವಿಷಯ ಹೇಳಬೇಕು, ಇಲ್ಲಿ ನನ್ನ ಅಮ್ಮನ ಫೋಟೋ ಉಂಟು. ಅಮ್ಮ 2005 ಡೆತ್ ಆಗಿದ್ದಾರೆ. ಅವ್ರ ಫೋಟೋವನ್ನು ಇಲ್ಲೇ ಹಾಕಿದ್ದೇನೆ. ಗೈಸ್, ಇನ್ನು ಮೇಲೆ ಹೋಗೋಣ. ಸ್ಟೆಪ್ಪಿಗೆ ನಾನು ಅದೇ ಸ್ಟೀಲ್ ರಾಡ್ ಹಾಕಿದ್ದೇನೆ, ನೋಡ್ಬೋದು ನೀವು. ಡಿಸೈನ್ ಕೂಡ ಒಳ್ಳೆದುಂಟು. ಟೈಲ್ಸ್ ಕೂಡ ನೋಡಿ, ಇದೊಂದು ಮಾರ್ಬಲ್ ಟೈಪ್ ಟೈಲ್ಸ್, ಎಲ್ಲ ಅದೇ ಟೈಲ್ಸ್ ಹಾಕಿದ್ದೇನೆ ಎಲ್ಲ ಕಡೆ. ಹಾಗೆ ಮೇಲೆ ಬರುವಾಗ ಒಂದು ಸ್ಟಿಕ್ಕರ್ಸ್ ಅಂಟಿಸಿದ್ದೇನೆ. ಇದು ಸಹ ಒಳ್ಳೆ ಸ್ಟಿಕ್ಕರ್, ಗೋಡೆಗೆ ತುಂಬ ಚಂದ ಕಾಣ್ತದೆ ನೋಡಿ. ಇದರಲ್ಲಿ ನಮ್ಮ ಫೇಸ್ ಕೂಡ ಕಾಣಬಹುದು. ಇದು ಫ್ಲಿಪ್ಕಾರ್ಟಲ್ಲಿ ತಗೊಂಡದ್ದು, ಜಸ್ಟ್ 150 ಅಷ್ಟೇ. ನೋಡಿ ಎಷ್ಟು ಒಳ್ಳೆದುಂಟು ಅಂತೇಳಿ. ಇದು ಅಂದರೆ ಇಲ್ಲಿ ಲೈಟ್ ಇದ್ದರೆ ತುಂಬ ಸ್ವಲ್ಪ ಬ್ರೈಟ್ನೆಸ್ ಕಾಣ್ತದೆ. ಬನ್ನಿ ಮೇಲೆ ಹೋಗೋಣ. ಮೇಲೆ ನಿಮಗೆ ಸ್ವಲ್ಪ ತೋರಿಸ್ತೇನೆ ಬನ್ನಿ. ಇಲ್ಲಿ ಒಂದು ವಿಂಡೋ ಇಟ್ಟಿದ್ದೇನೆ, ಇದು ಸಹ ಮರದೇನಲ್ಲ, ಸೇಮ್ ರಾಡ್ ಹಾಕಿ ಗ್ಲಾಸ್ ಐಟಮ್ಸ್. ಇಲ್ಲಿ ಸಹ ಮೇಲೆ ತನಕ ಸ್ಟೀಲ್ ಇದು ರಾಡ್ ಹಾಕಿದ್ದೇನೆ, ಅಂದರೆ ಇಲ್ಲಿ ಜಾಸ್ತಿ ಬೇಕಾಗ್ತದೆ. ಸೊ ಇಲ್ಲಿ ಮೇಲೆ ಒಂದು ಉದ್ದನದೊಂದು ಗಡಿಯಾರ. ಹಾಗೆ ಇಲ್ಲಿ ಒಂದು ನಂದು ಸಿಸ್ಟರ್ ಇದೊಂದು ರೂಮ್ ಉಂಟು. ಇದು ಇಲ್ಲಿ ಒಂದು, ಇದು ಕೂಡ ಒಂದು ಸಣ್ಣ ರೂಮ್. ಸೇಮ್ ಎಲ್ಲ ಟೈಲ್ಸ್ ಅದೇ ಹಾಕಿದ್ದೀನಿ, ಎಲ್ಲ ಮಾರ್ಬಲ್ ಟೈಪ್ ಟೈಲ್ಸ್. ಹಾಗೆ ಇಲ್ಲಿ ಒಂದು ವಾಶ್ರೂಮ್, ಇದೊಂದು ಡಿಫರೆಂಟ್ ಡೋರ್ ಉಂಟು ನೋಡಿ. ಇದು ಸಣ್ಣ ವಾಶ್ರೂಮ್. ಶವರ್ ಮೇಲೆ ಫಿಕ್ಸ್ ಉಂಟು. ಓಕೆ, ನೆಕ್ಸ್ಟ್ ನನ್ನ ರೂಮ್ ತೋರಿಸ್ತೇನೆ ಬನ್ನಿ. ಸೊ ಇದು ನನ್ನ ರೂಮ್ ನೋಡಿ ಹೇಗಿದೆ ಅಂತ. ಇದು ಸ್ವಲ್ಪ ದೊಡ್ಡ ರೂಮ್ ಉಂಟು, ನೀವು ನೋಡಿರ್ಬೋದು ನೋಡಿ. ಇದಕ್ಕೆ ಒಂದು ಒಳ್ಳೆ ಕಟ್ಟನ ಹಾಕಿದ್ದೇನೆ. ಹಾಗೆ ಒಂದು ಕಬಾಟ್ ಉಂಟು ಅಷ್ಟೇ, ಒಂದು ಟೇಬಲ್ ಫ್ಯಾನ್ ಉಂಟು. ಫ್ಯಾನ್ ಉಂಟು ಮೇಲೆ, ಆದರೂ ಕೂಡ ಒಂದು ಇರಲಿ ಅಂತೇಳಿ ಒಂದು ಟೇಬಲ್ ಫ್ಯಾನ್ ಇಲ್ಲಿ ಅರೇಂಜ್ ಮಾಡಿ. ಹಾಗೆ ವಾಲ್ ಕ್ಲಾಕ್ ಉಂಟು. ಹಾಗೆ ಸೇಮ್ ಟೈಲ್ಸ್ ನೋಡಿ. ಹಾಗೆ ಇದು ಸಿಟ್ ಔಟಿಗೆ ಹೋಗುವ ಒಂದು ಎಂಟ್ರೆನ್ಸ್ ನೋಡಿ. ಇದು ಇನ್ನು ಸಿಟ್ ಔಟ್, ಇದು ಸಿಟ್ ಔಟ್. ಇಲ್ಲಿ ರ್ಯಾಕ್ ಉಂಟು ನೋಡಿ. ಇದು ನಮ್ಮದು ಬಟ್ಟೆ ಒಣಗಿಸಲಿಕ್ಕೆ ರ್ಯಾಕ್. ಅಂದರೆ ಮಳೆಗೆ ಈಗ ತುಂಬ ಕಷ್ಟ ಆಗ್ತದೆ ಬಟ್ಟೆ ಎಲ್ಲ ಒಣಗಿಸಲಿಕ್ಕೆ, ಅದಕ್ಕೆ ಈ ರ್ಯಾಕ್. ಇದು ಸಹ ಗಿಫ್ಟ್ ಸಿಕ್ಕಿದ್ದ ರ್ಯಾಕ್. ಹೇಗೆ ಕಾಣ್ತದೆ ನೋಡಿ, ನಮ್ಮ ಮನೆ ಸುತ್ತ ಹೇಗೆ ಕಾಣ್ತದೆ.
ಇದೀಗ ಪ್ಲಾಸ್ಟಿಕ್ ಹಾಕಿದ್ದೇನೆ ಅಂದರೆ ಮಳೆ ಬರ್ತದೆ ಅಂತೇಳಿ. ಹಾಗೆ ಮೇಲೆ ಸ್ಟೆಪ್ ಉಂಟು, ಇದು ಮೇಲೆ ಸ್ಲ್ಯಾಬ್ಗೆ ಹೋಗಲಿಕ್ಕೆ. ಸ್ಲ್ಯಾಪಿಗೆ ನಾನು ತೋರಿಸ್ತಾ ಇಲ್ಲ, ಸೇಮ್ ಅದೇ ಟೈಲ್ಸ್. ನೋಡಿ, ಇದು ನಮ್ಮ ಮನೆ ಬ್ಯಾಕ್ ಸೈಡಿಂದ ಹೇಗೆ ಕಾಣಿಸ್ತದೆ ಅಂತೇಳಿ ತೋರಿಸ್ತೇನೆ. ಅಂದರೆ ಇಲ್ಲೇ ಸೈಡಲ್ಲಿ ಒಂದು ವಾಶ್ರೂಮ್ ಉಂಟು, ಅಂದರೆ ಮೇಲೆ ಒಂದು ವಾಶ್ರೂಮ್ ಉಂಟು, ಹಾಗೆ ಕೆಳಗೆ ಒಂದು ಉಂಟು. ಹಾಗೆ ಇದು ಬಟ್ಟೆ ಒಗೆಯುವ ಕಲ್ಲು ಇಲ್ಲೇ. ಹಾಗೆ ಇಲ್ಲಿ ಟಾಂಕಿ ಇದೆ, ಸಿಂಟೆಕ್ಸ್ ಇಲ್ಲೇ ಉಂಟು, ಯಾಕೆಂದರೆ ಇದು ಮೇಲೆ ನೀರು ಹೋಗಲಿಕ್ಕೆ. ಮೋಟರ್ ಇಲ್ಲೇ ಫಿಕ್ಸ್ ಮಾಡಿದ್ದೇನೆ. ಹಾಗೆ ಇನ್ನೊಂದು ಟ್ಯಾಂಕ್ ಇಲ್ಲಿದೆ, ಅದು ಇಲ್ಲಿ ವಾಶ್ರೂಮ್ಗೆ. ಸೊ 2 ಟ್ಯಾಂಕ್ ಉಂಟು, ಒಂದು ಇಲ್ಲಿ ಒಂದು ಇಲ್ಲಿ. ಹಾಗೆ ಮೇಲೆ ಟ್ಯಾಂಕ್ ಇದೆ, ಅದು ಫುಲ್ ಮನೆಗೆ ನೀರು ಬರಲಿಕ್ಕೆ. ಗಿಡ ಏನಿಲ್ಲ ಅಷ್ಟು, ಎಲ್ಲ ಬಾಳೆ ಗಿಡ ಮಾತ್ರ ಇರೋದು. ಒಂದು ತೆಂಗಿನ ಮರ ಉಂಟು ಅಷ್ಟೇ. ಹಾಗೆ ಒಂದು ಮಾವಿನ ಮರ ಇದೆ ಅಲ್ಲಿ. ಇದು ನನ್ನ ಹೋಮ್ ಟೂರ್ ಲಾಗ್. ಸಣ್ಣ ಮನೆ, ಅಷ್ಟೇನು ದೊಡ್ಡದೇನಿಲ್ಲ. ನಿಮಗೆ ನೋಡಲಿಕ್ಕೆ ಆಗ್ಬೋದು ಇದು ಎಷ್ಟು ದೊಡ್ಡ ಮನೆ ಉಂಟಂತೇಳಿ, ಆದರೆ ಅದು ದೊಡ್ಡದೇನಿಲ್ಲ, ಎಲ್ಲ ಸಣ್ಣ ಸಣ್ಣ ರೂಮ್ ಇರೋದು. ಈ ಮನೆ ಮಾಡಲಿಕ್ಕೆ ನಾನು ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೇನೆ. ಎಷ್ಟು ಕಷ್ಟಪಟ್ಟಿದ್ದೇನೆ ಅಂದರೆ ನನಗೆ ಹೇಳಲಿಕ್ಕಾಗಲ್ಲ. ಆಗ ನನ್ನ ಪರ್ಸ್ನಲ್ಲಿ 1 ರೂಪಾಯಿ ಅಂದರೆ ಒಂದೇ 1 ರೂಪಾಯಿ ಕೂಡ ಇರಲಿಲ್ಲ. ಆ ಟೈಮಲ್ಲಿ ನಾನು ಪಟ್ಟ ಕಷ್ಟ ತುಂಬ ಇದೆ. ಆವಾಗ ಹಾಗಾದರೆ ಇಷ್ಟು ದೊಡ್ಡ ಮನೆ ಹೇಗಾಯಿತು ಅಂತ ನಿಮಗೆ ತುಂಬ ಆಶ್ಚರ್ಯ ಆಗ್ಬೋದು. ನನಗೆ ಈಗಲೂ ಇದು ನನಸ ಅಂತೇಳಿ ಆಗ್ತಾ ಉಂಟು. ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಮನೆ ಕಟ್ತೇನೆ ಅಂತೇಳಿ. ನಾನು ಪಟ್ಟ ಕಷ್ಟ ಯಾರಿಗೆ ಗೊತ್ತಿರಲಿಕ್ಕಿಲ್ಲ, ಆ ಸ್ವಾಮಿ ಕೊರಗಜ್ಜ ಒಬ್ಬನಿಗೆ ಗೊತ್ತಿರೋದು. ಸ್ವಾಮಿ ಕೊರಗಜ್ಜನ ಕುತ್ತಾರಿನಲ್ಲಿ ನೀವು ನೋಡಿರ್ಬೋದು. ಸ್ವಾಮಿ ಕೊರಗಜ್ಜ ಅಲ್ಲಿಗೆ ನಾನು ದಿನಾಲು ಒಂದು 2 ಸಲ ಆದರೂ ಖಂಡಿತ ಹೋಗ್ತೇನೆ. ಒಂದು ಬೆಳಗ್ಗೆ ಹೋಗ್ತೇನೆ, ಒಂದು ಸಂಜೆ ಹೋಗ್ತೇನೆ. ಅದನ್ನಂತೂ ಮಿಸ್ ಮಾಡೋದೇ ಇಲ್ಲ. ಸುಮಾರು ವರ್ಷದಿಂದ, ತುಂಬ ಸಣ್ಣದರಿಂದ ಹೋಗ್ತಿದ್ದೇನೆ. ಅದಕ್ಕೋಸ್ಕರ ನಾನು ಇವತ್ತು ಈ ಮನೆಯಲ್ಲಿದ್ದೇನೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಎಲ್ಲರೂ ಕೈ ಬಿಟ್ಟರು ಆ ಸ್ವಾಮಿ ಕೊರಗಜ್ಜ ಯಾವತ್ತೂ ನಮ್ಮ ಕೈ ಬಿಡಲ್ಲ. ಅದಕ್ಕೆ ಇದೇ ನನ್ನ ಮನೆ ಸಾಕ್ಷಿ. ತುಂಬ ವಿಷಯ ಹೇಳಿಕೆ ಇದೆ. ಮನೆ ಶುರು ಮಾಡಿ 1-1.5 ವರ್ಷ ಆಯಿತು. ಆವಾಗ ಪರ್ಸ್ನಲ್ಲಿ ಹಣ ಇರಲಿಲ್ಲ, 1 ರೂಪಾಯಿ ಇರಲಿಲ್ಲ. ಆವಾಗೊಂದು ಲೋನ್ಗೆ 2 ಲಕ್ಷಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇನೆ ಅಂದರೆ, ಪುನಃ ಜಾಮೀನು ಬೇಕು, ಅದು ಸ್ಯಾಲರಿ ಸರ್ಟಿಫಿಕೇಟ್ ಬೇಕು, ಎಂಪ್ಲಾಯ್ ಸರ್ಟಿಫಿಕೇಟ್ ಬೇಕು, ಪ್ರೂಫ್ ಬೇಕು. ಇವತ್ತು ಆವತ್ತು ಪಟ್ಟ ಕಷ್ಟ ಹೇಳಲಿಕ್ಕಾಗಲ್ಲ. ಆ್ಯಕ್ಚುಲಿ ನಾನು ಬ್ಯಾಂಕಲ್ಲಿ ಹೋಮ್ ಲೋನ್ ತಗೊಳ್ಬೇಕಂತ ಇದ್ದೇನೆ, ಆದರೆ ಹೋಮ್ ಲೋನ್ ಎಲ್ಲಿ ಕೂಡ ಸಿಗಲಿಲ್ಲ. ಏನೋ ಒಂದು ಮನೆ ಆಯಿತು. ಇದಕ್ಕೆಲ್ಲ ಸ್ವಾಮಿ ಕೊರಗಜ್ಜನಲ್ಲಿ ನಾನು ಪ್ರಾರ್ಥಿಸಿದ ಫಲವೇ ಅಂತ ಹೇಳ್ಬೋದು. ಸ್ವಾಮಿ ಕೊರಗಜ್ಜ ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ಜನ ಕಾರ್ನಿಕ ಹೇಳಲಿಕ್ಕೆ ಒಂದು ವಿಡಿಯೋ ಸಾಕಾಗಲ್ಲ, ಅದಕ್ಕೆ ಒಂದು 1 ಅವರ್ ಕೂಡ ಸಾಕಾಗಲ್ಲ, ಒಂದು ದಿನವೇ ಬೇಕಾಗ್ತದೆ, ಅಷ್ಟು ಹೇಳಿಕ್ಕಿದೆ. ನನ್ನ ಜೀವನದಲ್ಲಿ ನಾನು ಏನೇ ಸಮಸ್ಯೆ ಎದುರು ಬಂದರೂ ಮೊದಲೇ ಹೇಳೋದು ಸ್ವಾಮಿ ಕೊರಗಜ್ಜ. ಆ ಸ್ವಾಮಿ ಕೊರಗಜ್ಜನ ಒಂದು ಹೆಸರು ಹೇಳಿದರೆ ಸಾಕು, ಎಂಥ ಸಮಸ್ಯೆ ಇದ್ದರೂ ಪರಿಹಾರ ಆಗ್ತದೆ. ನನ್ನ ಎಲ್ಲ ಪ್ರಾಬ್ಲಮ್ಸ್ಗೂ ಸಾಲ್ವ್ ಆಗಲಿಕ್ಕೆ ಕಾರಣ ಒಂದೇ, ಆ ಸ್ವಾಮಿ ಕೊರಗಜ್ಜ ಅಷ್ಟೇ. ಕೊರಗಜ್ಜನನ್ನು ನಂಬಿದವರನ್ನು ಯಾವತ್ತೂ ಕೈ ಬಿಡಲ್ಲ. ಅದಕ್ಕೆ ಸಾಕ್ಷಿ ಬೇರೆ ಏನು ಬೇಡ, ನಾನೇ. ಸೊ ಗೈಸ್, ಇದು ನನ್ನ ಸಣ್ಣ ಹೋಮ್ ಟೂರ್ ಲಾಗ್. ಈ ಲಾಗನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಯಾರಿಗಾದರೂ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಉಂಟು ಅದನ್ನು ಪ್ರೆಸ್ ಮಾಡಿ, ಯಾಕೆಂದರೆ ನೆಕ್ಸ್ಟ್ ಲಾಗ್ ಹಾಕುವಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಸಿಗ್ತದೆ, ಅದಕ್ಕೋಸ್ಕರ. ಹಾಗಾದರೆ ಈ ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಓಕೆ, ಬಾಯ್. ನನ್ನ ಒಳಗೀಗ